ಶ್ರೀ ವಿಘ್ನ ವಿನಾಯಕನಿಗೆ ಸಾಲಿಗ್ರಾಮದ ಗಾರೆ ಸಂಘದ ವತಿಯಿಂದ ಬೃಹತ್ ಹಾರವನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗ್ತಾ ಇದೆ. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬೃಹದಾಕಾರವಾದ ಹಾರವನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶ್ರೀ ವಿಘ್ನ ವಿನಾಯಕನಿಗೆ ಇದನ್ನು ಸಮರ್ಪಣೆ ಮಾಡ್ತಾರೆ. ಸಾಲಿಗ್ರಾಮದಲ್ಲಿ ಬಹುಶಃ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ಬೃಹದಾಕಾರವಾದ ಹಾರವನ್ನು ಇವರು ಗಣೇಶನಿಗೆ ಸಮರ್ಪಣೆ ಮಾಡ್ತಾರೆ. ಜೊತೆಗೆ ಇಂದು ಕೂಡ ರಸಮಂಜರಿ ಕಾರ್ಯಕ್ರಮ, ಆರ್ಕೆಸ್ಟ್ರಾ ಕೂಡ ಇರುತ್ತೆ. ಪ್ರತಿ ವರ್ಷ ಗಾರೆ ಸಂಘದ ವತಿಯಿಂದ ಬಹಳ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಗಾರೆ ಸಂಘದವರು ಎಲ್ಲರೂ ಒಟ್ಟಾಗಿ ನಿಂತು ಹಾರಕ್ಕೆ ವಿಜೃಂಭಣೆಯಿಂದ ಒಂದು ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದು ನೇರ ಪ್ರಸಾರದ ದೃಶ್ಯಾವಳಿಗಳು, ಸಾಲಿಗ್ರಾಮದಲ್ಲಿ ಎಕ್ಸ್ಕ್ಲೂಸಿವ್ ನೇರ ಪ್ರಸಾರ. ಇದು RJ ನ್ಯೂಸ್ನಲ್ಲಿ ಮಾತ್ರ ಲಭ್ಯ. ನೇರ ಪ್ರಸಾರದ ದೃಶ್ಯಾವಳಿಗಳು, ಸಾಲಿಗ್ರಾಮದ ನಂಬರ್ 1 ಚಾನಲ್ RJ ದ ರಿಯಲ್ ಜರ್ನಾಲಿಸ್ಟ್. ನೇರ ಪ್ರಸಾರದ ದೃಶ್ಯಾವಳಿಗಳು. ಸಾಲಿಗ್ರಾಮದಲ್ಲಿ ಗಾರೆ ಸಂಘದ ವತಿಯಿಂದ ಬೃಹದಾಕಾರವಾದ ಹಾರವನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪಟಾಕಿಯನ್ನು ಸಿಡಿಸಿ ಬಹಳ ಅದ್ಧೂರಿಯಾಗಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ವರ್ಷದಿಂದವ ಪ್ರಕಾಶ್ ಅವರು ಇದೇ ಥರ ಹಾರವನ್ನು ಕಟ್ಟಿಸಿ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇಡೀ ನಮ್ಮ ಸಂಘದಿಂದ ಅಧ್ಯಕ್ಷರುಗಳು, ಸದಸ್ಯರುಗಳು, ಉಪಾಧ್ಯಕ್ಷರುಗಳು, ನಮ್ಮ ಸಂಘದ ಎಲ್ಲರ ಪರವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಸಂಘದ ಸಾಲಿಗ್ರಾಮ ಈ ಒಂದು ಸಂಘದ ಸರ್ವ ಸದಸ್ಯರುಗಳು, ಹಿಂದಿನಂತಹ ಅಧ್ಯಕ್ಷರುಗಳು, ಲೋಕೇಶ್ ಅಣ್ಣ ಆಗ್ಬೋದು, ಮತ್ತೆ ಲೋಕೇಶ್ ಅಣ್ಣ ಆಗ್ಬೋದು, ವಿವೇಕಣ್ಣ ಆಗ್ಬೋದು, ಲಕ್ಷ್ಮಣ ಆಗ್ಬೋದು, ಕೃಷ್ಣ ಅವರಾಗ್ಬೋದು, ಹಿಂದೆ ಯಾರು ನಡೆಸ್ಕೊಂಡ್ ಬಂದಿರುವಂತ ಅವ್ರ ಮಾರ್ಗದರ್ಶನ ಕೊಟ್ಟಿರುವಂತದ್ದು ಇವತ್ತಿನ ಈ ಒಂದು ನಮ್ಮ ಜಗ ಅಧ್ಯಕ್ಷ ಇದ್ದಾರೆ. ಅವರ ನೇತೃತ್ವದಲ್ಲಿ ಎಲ್ಲ ಸಂಘದ ಸದಸ್ಯರು, ಪದಾಧಿಕಾರಿಗಳು, ನಮ್ಮ ಸತೀಶ್ ಅಣ್ಣ ಆಗ್ಬೋದು, ಇಲ್ಲಿರುವಂತ ಎಲ್ಲರೂ ಸಹ ಹಿರಿಯರ ಒಂದು ಆಶೀರ್ವಾದದಿಂದ ಕಾರ್ಯಕ್ರಮವನ್ನ ಈ ವಿಜೃಂಭಣೆಯಿಂದ, ಅದು ಸಾಲಿಗ್ರಾಮದಲ್ಲಿ ನಮ್ಮ ಶ್ರೀ ಗಾರೆ ಕೆಲಸಗಾರ ಸಂಘ ಎಲ್ಲರೂ ಸಹ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಹೂವಿನ ಹಾರದ ಮೆರವಣಿಗೆ ಹಾಗೂ ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮ, ಪ್ರಸಾದ ವಿನಿಯೋಗ ಎಲ್ಲ ಇದೆ. ಇದಕ್ಕೆ ಎಲ್ಲರೂ ಸರ್ವ ಸದಸ್ಯರುಗಳು ಸಹ ಕಾರಣರಾಗಿದ್ದಾರೆ. ಎಲ್ರಿಗೂ ಸಹ ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವುಗಳು ಸಹ ಸಾರ್ವಜನಿಕರು ಸಹಕರಿಸಬೇಕು ಅಂತ ಅಂದ್ಬಿಟ್ಟು ಸಂಘದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ.